ನಿಮ್ಮ ಮಕ್ಕಳು ನಾಳೆ ಏನಾಗಬೇಕು? ICC BCCIಗಳ ಅಧ್ಯಕ್ಷರಾಗಬೇಕಾ ಅಥವಾ ನಕಲಿ ಗೋರಕ್ಷಕ ಗೂಂಡಾಗಳಾಗಬೇಕಾ? IIM ಸೇಬಿಗಳ ಮುಖ್ಯಸ್ಥರಾಗಬೇಕಾ, ರಾಜಕಾರಣಿಗಳಾಗಬೇಕಾ ಅಥವಾ ಕಸ ಗುಡಿಸುವಂಥ ನೌಕರಿಗೆ ಅರ್ಜಿ ಹಾಕಿ ಪಡಿಪಾಟಲು ಪಡುವಂಥ ಸ್ನಾತಕೋತ್ತರ ಪದವೀಧರರಾಗಬೇಕಾ? ಒಂದು ಕಡೆ ಸರ್ಕಾರಿ IIMಗಳ ಭಾರಿ ಶುಲ್ಕ ಕಟ್ಟೋದಿಕ್ಕೆ ಸಾಧ್ಯವಾಗದೆ ವಿದ್ಯಾರ್ಥಿಗಳು ಲಕ್ಷಗಟ್ಟಲೆ ಸಾಲಕ್ಕೆ ಸಿಲುಕ್ತಾ ಇದ್ದಾರೆ. ಇನ್ನೊಂದು ಕಡೆ ಅದೇ IIMನ ನಿರ್ದೇಶಕರಿಗೆ ಎಲ್ಲಾ ಇತಿಮಿತಿಗಳನ್ನ ಮೀರಿ ಸಂಬಳ, ಭತ್ಯೆ, ಸೌಲಭ್ಯ ಕೊಟ್ಟಿರೋದು ಬೆಳಕಿಗೆ ಬಂದಿದೆ. ದೇಶದ ಶೇರ್ ಮಾರುಕಟ್ಟೆ ನೋಡ್ಕೊಳ್ಳುವಂಥ ಸೇಬಿ ನೋಡಿದ್ರೆ ಹಾಗೆ, ದೇಶದ ಅತ್ಯುನ್ನತ ಮ್ಯಾನೇಜ್ಮೆಂಟ್ ಸಂಸ್ಥೆ IIM ನೋಡಿದ್ರೆ ಹೀಗೆ. ದೇಶದ ಒಂದೊಂದೇ ಪ್ರಮುಖ ಸಂಸ್ಥೆಗಳು ಈ ರೀತಿ ನೈತಿಕ ಪತನದ ದಾರಿ ಹಿಡಿದಿವೆ. ಹಾಗಾದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಅದನ್ನ ಕೇಳಬೇಕಾದಂತ ಈ ಮಡಿಲ ಮೀಡಿಯಾಗಳು ಏನ್ ಮಾಡ್ತಾ ಇವೆ? ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಬೇಡಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಲಾಯಿತು. ಕಾಂಗ್ರೆಸ್ ಎರಡೆರಡು ಪತ್ರಿಕಾಗೋಷ್ಠಿಗಳನ್ನ ನಡೆಸಿತು, ಆದ್ರೆ ಏನೂ ಆಗ್ಲಿಲ್ಲ. ಎಷ್ಟೇ ಆರೋಪ ಮಾಡಿದ್ರು ಮೋದಿ ಮೈತ್ರಿ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇನ್ನು IIM ರೋಹಟಕ್ ನಿರ್ದೇಶಕರ ಇತಿಮಿತಿನೇ ಇಲ್ಲದ ಸಂಬಳ, ಸೌಲಭ್ಯಗಳು ಬೆಚ್ಚು ಬೀಳಿಸ್ತಾ ಇವೆ. ಈ ಬಗ್ಗೆ ಪ್ರಶ್ನೆಗಳನ್ನ ಎತ್ತಲಾಗಿದೆ. ಆದ್ರೆ ಎಂದಿನಂತೆ ಮೋದಿ ಸರ್ಕಾರ ಸುಮ್ಮನೆ ಕೂತಿದೆ. ಅಷ್ಟಕ್ಕೂ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಯಾಕೆ ಆಗ್ತಾ ಇಲ್ಲ? ಮಾಧವಿ ಬುಚ್ ಮತ್ತು ಧೀರಜ್ ಶರ್ಮಾ ಇಬ್ರು ಅರ್ಥರಕ್ಷಕರು. ಸೆಬಿ ಮುಖ್ಯಸ್ಥೆ ಆದ ಮೇಲೂ ಮಾಧವಿ ಬುಚ್ ಸರ್ಕಾರದಿಂದ ಮಾತ್ರ ಅಲ್ಲದೆ ICICI ಬ್ಯಾಂಕ್ನಿಂದಲೂ ಕೂಡ 3 ವರ್ಷ 16 ಕೋಟಿ ಸಂಬಳ ಪಡೆದಿದ್ದಾರೆ. ಧೀರಜ್ ಶರ್ಮಾ ತನ್ನ ಸಂಸ್ಥೆಯಿಂದ 3 ವರ್ಷಗಳಲ್ಲಿ ಹೆಚ್ಚುವರಿಯಾಗಿ 3 ಕೋಟಿ ಪಡೆದುಕೊಂಡಿದ್ದಾರೆ. ಒಂದು ಕಡೆ ಗೋರಕ್ಷಕರು, ಇನ್ನೊಂದು ಕಡೆ ಈ ಅರ್ಥರಕ್ಷಕರು ಅಂತ ಹೇಳಿದ್ದಾರೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್. ಈ ನಡುವೆ ಉನ್ನತ ಶಿಕ್ಷಣಕ್ಕಾಗಿ ಫೀಸ್ ಕಟ್ಟಲಾರದೆ ಕಡೆಗೆ ಸಣ್ಣ ನೌಕರಿಯನ್ನು ಗಿಟ್ಟಿಸಲಾಗದೆ ಹತಾಶರಾಗ್ತಾನೆ ಇರುವಂತಹ ಈ ದೇಶದ ಲಕ್ಷಾಂತರ ಯುವಕರು. IIM IITಗಳಲ್ಲಿನ ಫೀಸ್ ದುಬಾರಿ ಆಗ್ತಾನೆ ಇದೆ. ಜಮೀನು, ಕಟ್ಟಡ ಎಲ್ಲಾನು ಸರ್ಕಾರದ್ದು. ಆದ್ರೆ ವಿದ್ಯಾರ್ಥಿಗಳನ್ನ ಶುಲ್ಕದ ಹೆಸರಿನಲ್ಲಿ ಸುಲಿಯುವುದಕ್ಕೆ ಮಾತ್ರ ಇವುಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಯಾಕೆ ಶುಲ್ಕ ಹೆಚ್ಚಾಗ್ತಾ ಇದೆ? ಸಾಲ ಪಡೆದು ಓದುವಂತಹ ವಿದ್ಯಾರ್ಥಿಗಳು ಋಣಮುಕ್ತರಾಗೋದು ಸಾಧ್ಯ ಇದೆಯಾ? IIM IITಗಳಲ್ಲಿ ಜಾಗ ಸಿಗದೆ ಹೋದ್ರೆ ಕಡೆಗೆ ಗೋರಕ್ಷಕ ಹುದ್ದೆಗಳಿಗಂತೂ ಈ ದೇಶದಲ್ಲಿ ಏನ್ ಕೊರತೆ ಇಲ್ಲ. IIM ರೋಹಟಕ್ ನಿರ್ದೇಶಕ ಧೀರಜ್ ಶರ್ಮಾ ಸಂಬಳ ಎಷ್ಟು ಅನ್ನೋದನ್ನ ಒಮ್ಮೆ ನೀವು ತಿಳಿದುಕೊಳ್ಳೇಬೇಕು. ವರ್ಷಕ್ಕೆ 1 ಕೋಟಿ, 3 ವರ್ಷದಲ್ಲಿ 3 ಕೋಟಿಗೂ ಹೆಚ್ಚನ್ನ ಈ ಧೀರಜ್ ಶರ್ಮಾ ಪಡೆದಿದ್ದಾರೆ. ಆದ್ರೆ ಇಷ್ಟೊಂದು ಸಂಬಳ ಪಡಿತಾ ಇರುವಂತಹ ಧೀರಜ್ ಶರ್ಮಾ ಬಳಿ ನೆಟ್ಟಿಗೆ ಒಂದು ಉನ್ನತ ದರ್ಜೆಯಲ್ಲಿ ಡಿಗ್ರಿ ಪಾಸ್ ಮಾಡ್ಕೊಂಡಂತ ಒಂದು ಸರ್ಟಿಫಿಕೇಟ್ ಕೂಡ ಇಲ್ಲ. ಆದ್ರೂ 2017ರಲ್ಲಿ IIM ರೋಹಟಕ್ ಮುಖ್ಯಸ್ಥರಾಗಿ ಆಯ್ಕೆ ಆಗ್ತಾರೆ. 5 ವರ್ಷಗಳ ಬಳಿಕ ಮತ್ತೆ 5 ವರ್ಷಗಳ ವಿಸ್ತರಣೆಯನ್ನ ಪಡಿತಾರೆ. ಧೀರಜ್ ಶರ್ಮಾ ತಮ್ಮ ಪದವಿಗಳ ಬಗ್ಗೆ ಸುಳ್ಳು ಹೇಳಿ ವಂಚನೆ ಮಾಡಿದ್ದಾರೆ. ಅವರು IIM ನಿರ್ದೇಶಕ ಹುದ್ದೆಗೆ ನಾಲಾಯಕ್, ಅವರು ಕ್ರಿಮಿನಲ್ ಕಾನೂನು ಕ್ರಮಕ್ಕೆ ಅರ್ಹರು ಅಂತ ಸ್ವತಃ ಮೋದಿ ಸರ್ಕಾರನೇ ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿದೆ. ಆದ್ರೆ ಈವರೆಗೂ ಧೀರಜ್ ಶರ್ಮಾರನ್ನ ಆ ಹುದ್ದೆಯಿಂದ ಕಿತ್ ಹಾಕಿಲ್ಲ. ಈಗಲೂ ಅವ್ರು ಅದೇ ಹುದ್ದೆಯಲ್ಲಿದ್ದಾರೆ. ನಾ ಖಾವುಂಗ ನಾ ಕಾನೇ ಧುಂಗ ಅಂತ ಹೇಳಿದಂಥ ಮೋದಿಜಿಗೆ ಒಬ್ಬನ ವಂಚನೆ ಬಯಲಾದ ಬಳಿಕನೂ ಪ್ರತಿಷ್ಠಿತ ಸಂಸ್ಥೆಯ ಹುದ್ದೆಯಿಂದ ಕೆಳಗಿಳಿಸೋದಿಕ್ ಆಗಲೇ ಇಲ್ಲ. ಇಂಥ ವ್ಯಕ್ತಿ ಈಗ ಹಣ ವರ್ಗಾವಣೆ ವಿಚಾರದಲ್ಲೂ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ತನ್ನ ಪಾಲಿಗೆ ಕೆಲಸ ಮತ್ತು ಸೇವಾ ಸುಧಾರಣೆಯೇ ನಿಜವಾದ ವೇತನ ಅಂತ ಭಾಷಣ ಬಗಿತಾ ಇದ್ದಂಥ ಸೆಬಿ ಮುಖ್ಯಸ್ಥೆ ಸರ್ಕಾರದಿಂದಲೂ ಖಾಸಗಿ ಬ್ಯಾಂಕ್ನಿಂದಲೂ ಏಕಕಾಲಕ್ಕೆ ಸಂಬಳ ತೆಗೆದುಕೊಳ್ತಾ ಇದ್ರೆ ಅನ್ನೋದು ಬಯಲಾಗಿದೆ. ದೊಡ್ಡ ಹುದ್ದೆಯಲ್ಲಿ ಕೂತಿರುವಂತಹ ದೊಡ್ಡ ಮಂದಿಯೆಲ್ಲ ಇಂಥ ಪರಮ ವಂಚನೆಯಲ್ಲಿ ತೊಡಗಿರುವಾಗ ಇನ್ನೊಂದು ಕಡೆ ಅಷ್ಟು ದೊಡ್ಡ ಹುದ್ದೆಯ ಕನಸನ್ನ ಕಾಣುತ್ತಲೇ ಫೀಸ್ ಕಟ್ಟಲಾರದಂತ ಹತಾಶೆಯಲ್ಲಿ ದೇಶದ ಯುವ ಸಮೂಹ ಕಂಗೆಟ್ಟು ಹೋಗಿದೆ. ಶಿಕ್ಷಣ ಸಾಲ ಮುಗಿಯದ ಹೊರೆಯಾಗುವಂತಹ ಅಪಾಯನೇ ಹೆಚ್ಚಾಗಿದೆ. RBI ಅಂಕಿಅಂಶಗಳ ಪ್ರಕಾರ ಜುಲೈನಲ್ಲಿ ಶೈಕ್ಷಣಿಕ ಸಾಲದ ಮೊತ್ತ 1,23,000 ಕೋಟಿ ರೂಪಾಯಿ ಮುಟ್ಟಿದೆ. 2023ರ ವರದಿಯೊಂದರ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ ಶಿಕ್ಷಣ ಸಾಲ 20.6% ದಾಖಲೆ ಏರಿಕೆ ಕಂಡಿದೆ. ಅತ್ಯಂತ ಹೆಚ್ಚು ಸಾಲ ಅಮೆರಿಕದಲ್ಲಿ ಓದೋ ಕಾರಣಕ್ಕೇನೆ ಪಡೆದಿರೋದಾಗಿದೆ. 2022ರ ಅಕ್ಟೋಬರ್ನಿಂದ 2023ರ ಸೆಪ್ಟೆಂಬರ್ ವರೆಗೆ ಭಾರತದಲ್ಲಿ 1.40 ಲಕ್ಷ ವಿದ್ಯಾರ್ಥಿಗಳಿಗೆ ಅಮೆರಿಕ ವೀಸಾ ಕೊಡಲಾಗಿದೆ. ಆದ್ರೆ ಭಾರಿ ಮೊತ್ತದ ಫೀಸ್ ಅನ್ನ ಕಟ್ಟಲಾಗದೆ ಶಿಕ್ಷಣ ಸಾಲ ಪಡೆಯುವಂತಹ ತಾಕತ್ತು ಇಲ್ಲದೆ ನಡು ದಾರಿಯಲ್ಲಿ ಶಿಕ್ಷಣಕ್ಕೆ ಬೆನ್ನು ಹಾಕುವವರ ಸಂಖ್ಯೆನೂ ಕೂಡ ದೊಡ್ಡದೇ ಇದೆ. ಇದೊಂದು ರೀತಿ ಆದ್ರೆ ಬೇರೆ ಬೇರೆ ಪದವಿ, ಸ್ನಾತಕೋತ್ತರ ಪದವಿ ಪಡೆದ್ರು ಕೆಲಸ ಇಲ್ಲದೆ ಕಂಗೆಟ್ಟಿರೋರ ಕಥೆ ಮತ್ತೊಂದು ಕಡೆಗಿದೆ. ಏನಾದ್ರೂ ಇರ್ಲಿ, ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಸಾಕು ಅಂತ ಪದವೀಧರರು ಸ್ವೀಪರ್ ಕೆಲಸಕ್ಕಾಗಿ ಅರ್ಜಿ ಹಾಕ್ತಾ ಇದ್ದಾರೆ. ಹರಿಯಾಣದ ಸರ್ಕಾರಿ ಇಲಾಖೆಗಳು, ನಿಗಮಗಳು ಮತ್ತು ನಾಗರಿಕ ಸಂಸ್ಥೆಗಳಲ್ಲಿ ಕಚೇರಿ ಸ್ವಚ್ಛಗೊಳಿಸುವಂತಹ ಸ್ವೀಪರ್ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಅನ್ನೋದನ್ನ ನೋಡಿದ್ರೆ ನಿಮಗೆ ಅಚ್ಚರಿ ಆಗಬಹುದು. ಅದು ಕೂಡ ಖಾಯಂ ಕೆಲಸ ಅಲ್ಲ, ಗುತ್ತಿಗೆ ಆಧಾರದ ಕೆಲಸ. ನೆನಪಿಡಿ, ಇದು ಕೇವಲ ಗುತ್ತಿಗೆ ಆಧಾರದ ಸ್ವೀಪರ್ ಅಂದ್ರೆ
ಕಸ ಗುಡಿಸುವಂತ ಕೆಲಸ. ಸ್ವೀಪರ್ ಕೆಲಸಕ್ಕೆ ಅರ್ಜಿ ಹಾಕೋರಲ್ಲಿ ಪದವೀಧರರ ಸಂಖ್ಯೆ 40,000 ಇದೆ. ಇನ್ನು ಸ್ನಾತಕೋತ್ತರ ಪದವೀಧರರು 6,000. 12ನೇ ತರಗತಿಯವರೆಗೆ ಓದಿದವರು 1.2 ಲಕ್ಷ. ಈ ಉದ್ಯೋಗಕ್ಕಾಗಿ ಸಿಗುವಂತಹ ಸಂಬಳ ಮಾಸಿಕ ಸುಮಾರು 15,000. ಟೈಮ್ಸ್ ಆಫ್ ಇಂಡಿಯಾ ಪ್ರಕಟಿಸಿರುವಂತಹ ವರದಿಯ ಪ್ರಕಾರ ಉನ್ನತ ಶಿಕ್ಷಣ ಪಡೆದಂತಹ ಅನೇಕರು ಹರಿಯಾಣ ರಾಜ್ಯ ಸರ್ಕಾರದ ಹೊರಗುತ್ತಿಗೆ ಏಜೆನ್ಸಿ ಆದಂತ ಹರಿಯಾಣ ಕೌಶಲ್ ರೋಜ್ಗಾರ್ ನಿಗಮ ಲಿಮಿಟೆಡ್ ಮೂಲಕ ಸ್ವೀಪರ್ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇದೆಲ್ಲವೂ ಹೇಳ್ತಾ ಇರುವಂತಹ ಈ ದೇಶದ ಕಟು ವಾಸ್ತವ ನಿಜಕ್ಕೂ ದಿಗಿಲುಗೊಳಿಸುವಂತದ್ದಾಗಿದೆ. ಈ ರೀತಿ ಹತಾಶೆಯಿಂದ ಕಂಗೆಟ್ಟಂತಹ ಯುವಕರು ಕಡೆಗೆ ಗೋರಕ್ಷಕರ ಅವತಾರವನ್ನ ಎತ್ತುವಂತಹ ಅಪಾಯ ಕೂಡ ಹೆಚ್ಚು. ದೇಶದ ಪ್ರಮುಖ ಸಂಸ್ಥೆಗಳೆಲ್ಲ ಒಳಗೊಳಗೆ ಭ್ರಷ್ಟಾಚಾರ ಆಗ್ತಾ ಇದ್ರೆ ದೇಶದ ಯುವಕರನ್ನ ಕೊಲೆಗಡತನಕ್ಕೆ ಇಳಿಸಿ ನೈತಿಕವಾಗಿ ಅವರನ್ನ ಭ್ರಷ್ಟರನ್ನಾಗಿಸುವಂತಹ ದೊಡ್ಡ ವ್ಯೂಹನೇ ಇದೆ. ಸರ್ಕಾರದ ಭೂಮಿಯಲ್ಲಿ ಸರ್ಕಾರ ಕಟ್ಟಿಕೊಟ್ಟಂತಹ ಸಂಸ್ಥೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಫೀಸ್ ಹೆಚ್ಚುತ್ತಾನೆ ಹೋಗೋದು ಯಾಕೆ ಮತ್ತೆ ಹೇಗೆ? IIM IITಗಳಲ್ಲಿ ಈ ದೇಶದ ಅತ್ಯಂತ ಕಠಿಣ ಪರೀಕ್ಷೆ ಪಾಸ್ ಮಾಡಿದವರಿಗೆ ಮಾತ್ರ ಸೀಟ್ ಸಿಗುತ್ತೆ. ಆದ್ರೂ ಅಲ್ಲೇ ಲಕ್ಷಗಟ್ಟಲೆ ಫೀಸ್ ಸುಲಿಯೋದು ಯಾವ ನ್ಯಾಯ? ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಲಕ್ಷಗಟ್ಟಲೆ ಫೀಸ್ ಸುಲಿದು ಅದರ ನಿರ್ದೇಶಕರಿಗೆ ಹೆಚ್ಚುವರಿ ಕೋಟಿ ಕೊಡೋದು ಎಲ್ಲಿಯ ನ್ಯಾಯ ಇದು? ಒಂದು ಕಡೆ ಯುವ ಜನರು 10-20 ಸಾವಿರ ರೂಪಾಯಿ ಸಂಬಳದ ಕೆಲಸಕ್ಕೆ ಜೀವವನ್ನ ಪಣಕ್ಕಿಟ್ಟು ಹೋರಾಡುವಂತ ಹೀನಾಯ ಸ್ಥಿತಿ ಇದೆ. ಇನ್ನೊಂದು ಕಡೆ ಅತ್ಯಂತ ಕಠಿಣ ಪರೀಕ್ಷೆನ ಪಾಸ್ ಮಾಡಿದ್ರು ಕೂಡ ಸಾಲ ಮಾಡಿ ಲಕ್ಷ ಫೀಸ್ ಕಟ್ಟುವಂತ ಸವಾಲು. ಮತ್ತೊಂದು ಕಡೆ ಯುವ ಜನರ ಮೆದುಳಿಗೆ ಸುಳ್ಳು ಹಾಗೂ ಮನಸ್ಸಿಗೆ ದ್ವೇಷದ ವಿಷ ತುಂಬಿ ಹಿಂಸೆಗಿಳಿಸುವಂತ ರಾಜಕೀಯ. ಇನ್ನು ದೇಶಾದ್ಯಂತ ಸರ್ಕಾರಿ ಕಾಲೇಜುಗಳು ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಅತ್ಯಂತ ದಯನೀಯವಾಗಿದೆ. ಇದೆಲ್ಲವೂ ಎಲ್ಲಿಗೆ ಒಯ್ದಿತ್ತು ಈ ದೇಶವನ್ನು? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.